ಆರಾಮದಿರಿ. ನಾನು ಈಗ ವ್ಲಾಗ್ ಶುರು ಮಾಡಾಕತ್ತೀನಿ. ಸೂರ್ಯ ಈಗ ಬಂದಾಗ ನೋಡ್ರಿ ಅಲ್ಲೇ ಮಾಡಾಕೈತಿ. ಅಷ್ಟು ಪೂರ್ತಿ ಬಿಸಿಲಿಲ್ಲ. ಬೇರೆ ಕಡೆ ಎಲ್ಲ ಮಳೆ ಆಗತೈತಿ. ನಾನು ಯಾವಾಗಲೂ ಅದನ್ನೇ ಹೇಳೋದತ್ತ, ನಮ್ಮ ಕಡೆ ಅಂದ್ರೂ ಮಳೆನ ಆಗಂಗಿಲ್ಲ, ಆಗವಲ್ತು. ನಮ್ಗೆ ಮಳೆ ಬೇಕೀಗ ಸದ್ಯಕ್ಕೆ ಆಗವಲ್ತು. ಏನು ಮಾಡೋಕ್ಕಾಗಂಗಿಲ್ಲ, ಮಳೆ ಪಂಗವ. ಯಾವ ಕಡೆ ಬೇಕು ಆ ಕಡೆ ಮಳೆ ಆಗಂಗಿಲ್ಲ. ನೆಲ್ಲಿಕಾಯಿ ನೋಡ್ರಿ, ಇವು ಹಣ್ಣು ಆದಂಗೆ ಉದುರು ಬೀಳ್ತಿರ್ತಾವ. ಮತ್ತು ಹಂಗೆ ಕಾಯಿನೂ ಸುರು ಹೋಗ್ಯಾವ. ಕಾಣಿಸ್ತಿಲ್ಲ ನೋಡ್ರಿ ಎಷ್ಟು ಚಂದ ಅದಾವ ಇವು ಎಳಿಕಾಯಿ. ಈಗ ದೊಡ್ಡ ಆಗಿದ್ದು ಕಂಟಿನ್ಯೂ ಕಾಯಕ ನೋಡ್ರಿ, ಅದೊಂದು ಖುಷಿ. ಆದ್ರೆ ಇದು ಗಿಡ ಬೆಳೆಯಕ್ಕೆ ಅನುಕೂಲನ ಇಲ್ಲಿಲ್ಲೇ. ಬೇವಿನ ಗಿಡ ಐತಿ, ಮತ್ತು ಇಲಾಚಿ ಗಿಡ ಐತಿ. ಹಂಗಾಗಿ ಬೆಳೆಯಕ್ಕೆ ಗಾವನ ಇಲ್ಲ ಪಪ್ಪ. ಅದಕ್ಕೆ ಕಾಯಿ ನೋಡ್ರಿ ಎಷ್ಟೀಗ ಕಾಣಿಸ್ತೈತಲ್ಲ, ಸಿಕ್ಕಾವಡಿ ಕಾಯಿಗ್ಯಾವ. ನೆಲ್ಲಿಕಾಯಿ ನೋಡಿದ್ರೆ ಯಾರಿಗೆ ಬಾಯಾಗ ಜೋಳು ನೀರು ಬರೋಂಗಿಲ್ಲ ಹೇಳ್ರಿ, ಎಲ್ಲರಿಗೂ ಜೋಳು ನೀರು ಬರ್ತಾವೆ ಪಾಪ. ಕೆಲವರೆಲ್ಲ ಕಳಿಸ್ಕೊಡ್ರಿ ಅಂತಂತಾರೆ. ಇವು ಹಿಂಗೆ ಹಾಕಿ ಇದು ಮಾಡಿದಂದ್ರೆ ಬೂಸ್ ಬರ್ತಾವಂತ ಅನಿಸ್ತೈತಿ. ಏನಂತೀರಿ ನೋಡ್ರಿ ನೀವು, ಬೂಸ್ ಬರ್ತಾವಂತ ಅನಿಸ್ತೈತಿ. ಹಂಗಾಗಿ ಕಳ್ಸೋಕೆ ಆಗಂಗಿಲ್ಲ. ಅಲ್ಲಿ ಕಡೆ ಭಾಳ ಹಣ್ಣಾಗ್ಯಾವ, ತೋರಿಸ್ತೇನೆ ಅಂದ್ರೆ ಬ್ಯಾಕ್ ಕ್ಯಾಮ್ರಾದಲ್ಲಿ. ಅದನ್ನ ಕಡಿ ತಕ್ಕೋ ಬಳ್ಳಿ ಜಕ್ಕೋದು. ಒಣಗೆ ಹೋಗ್ತದೆ. ತಗೊಡ್ಲಿ. ಕಟ್ಟಾಗಿರ್ಬೋದಳದು. ಇಷ್ಟು ಕಡ್ದು ಬಿಡು, ಇಷ್ಟು ಇಲ್ಲೇ ಚಿಗಿತಾವು. ಅವು ಈ ಕಡೆ ಬಾಗಿದ್ದು ಎಡು ಸುಮ್ಮನೆ ಮ್ಯಾಗ ಕಾಯಿ ಹರ್ಕೊಳಕ್ಕೂ ಗಾವಂಗಂಗಿಲ್ಲ. ಸೀಳು ಬೇಡ, ಸೀಳಿದ್ರೆ ಚಿಗುದಿಲ್ಲ ಅವು. ಹಾಂ, ಅಲ್ಲಿ ಕಡೆ ಕೆಳಗೆ ಕಡೆ ವರ್ಷ ಇವನ್ನ ಇಲ್ಲೇ ಕಡಿಬೇಕಿತ್ತು. ಕಡ್ದಿದ್ರೆ ಮ್ಯಾಕ್ ಹೋಗಿರ್ಕಿಲ್ಲ ಅವು ಹತ್ರ. ಇಲ್ಲೇ ಚಿಗಿತಿದ್ದು. ಇದನ್ನ ಕಡೆ ಇಲ್ಲಿ ಇದು ಉದ್ಕೊ ಹೋಗೈತಲ್ಲ. ಇವು ಹಾವುಗಳು ಬರಾಕತ್ತಾವಲ್ಲ, ಹಂಗಾಗಿ ಇವನ್ನ ಕಡದ ಬೈಲ್ ಮಾಡಾಕತ್ತೆ ನೋಡ್ರಿ.
ಬ್ಯಾಕ್ ಕ್ಯಾಮ್ರಾದ ತೊಳಸಾಗತ್ತೆ ನೋಡ್ರಿ. ಅವಿಷ್ಟು ಹಣ್ಣಾಗಿದ್ದು ಗಾಯಲೆದ ನೋಡ್ರಿ. ಇಲ್ಲೆಲ್ಲ ಎಲ್ಲಿಯೊಳಗೆಲ್ಲ ಮರಿ ಆಗ್ಬಿಟ್ಟವು, ಅಲ್ಲೆಲ್ಲ ಅದಾವ. ಹಣ್ಣಾಗಿದ್ದು ಆದ್ರೆ ಉಪ್ಪಿನಕಾಯಿ, ಇವು ಹಣ್ಣಾಗ್ಯಾವ. ಹಣ್ಣಾಗಿದ್ದು ಆದ್ರೆ ಉಪ್ಪಿನಕಾಯಿ ಹಾಕಕ್ಕೆ ಮಸ್ತ್ ಆಕ್ಕವು. ಉಪ್ಪಿನಕಾಯಿ ಮಾಡ್ಬೋದು, ಚಿತ್ರಾನ್ನ ಏನಂತಾರ, ಚಿತ್ರಾನ್ನ ಮಾಡ್ಬೋದು. ನಮ್ಮ ಮನೆಯವ್ರು ಮುಂಜಾನಾಗ ಇಲ್ಲಿದೆಲ್ಲ ಕಡದ ಎಷ್ಟು ಇದನ್ನು ಮಾಡ್ಯಾರ, ಎಷ್ಟು ಬನ ಅನ್ನಕತ್ತೈತಿ ನೋಡ್ರಿ. ಅಂದ್ರೆ ಬನ ಅಂದ್ರೆ ಬೈಲ್ ಅಂತ ಅನ್ಸಾಕತ್ತೈತಿ. ಹಾವಿನ ಕಾಟ ಜಾಸ್ತಿ ಆಗ್ಬಿಟ್ಟೈತಲ್ಲ, ಹಾಗಾಗಿ ಇದನ್ನೆಲ್ಲ ತೆಗೆದ್ರೆ ನಮ್ಮ ಮನೆಯವ್ರಿಗೆ ನಾವು ಆಬೂಲಿ ಗಿಡನೂ ಕೇಳಲ್ಲ ಅಂತಂದ್ರೆ ಬ್ಯಾಡ ಅಂತಂದೆ. ಆಬೂಲಿ ಗಿಡ ಕೇಳಬೇಡ ಇರಲಿ ಅಂತ ಹೇಳಂತಂದೆ. ಅವ್ರು ಸದ್ಯಕ್ಕೆ ಗೊಂಜಾಳಕ್ಕೆ ನೀರು ಹಸಾಕತ್ತಾರ. ಇವತ್ತಿನ ದಿನ ಪೂರ್ತಿ ಹಾಗೆಲ್ಲ ಹೋಗ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಜಳಕತಿ ಆಗೈತೆ ನಂದು. ನಾಷ್ಟನ ಮಾಡಿಟ್ಟೆ. ನಾಷ್ಟಕ್ಕೆ ಏನೂ ಸ್ಪೆಷಲ್ ಅಂತಿಲ್ಲ, ಅವಲಕ್ಕಿ ಮಾಡಿ. ನಾನು ಕಡಬು ಮಾಡ್ಬೇಕಂತ ಅಂದ್ಕೊಂಡಿದ್ದೆ, ಜೋಳದ ಕಡಬು. ಮತ್ತು ಲೇಟ್ ಆಕೈತಿ ಬೇಡ ಅಂಥೇಳಿ ಮೀಟಿಂಗ್ ಐತಿ ಇವತ್ತು. ಮೀಟಿಂಗ್ಗೆ ಹೋಗ್ಬೇಕು, ಅದಕ್ಕೋಸ್ಕರ. ವೆಂಕಟೇಶ, ನೀ ಎಲ್ಲಿದ್ದಿ? ನಾ ಅಲ್ಲೇ ಹಾದು ಬನ್ನಲ್ಲ. ಹಾಂ, ನೀ ಹಿಂಗೆ ಬಂದು ನಾ ಹಿಂಗೆ ಬಂದೇನಿ, ಹಿಂಗಾಗೈತೆ ನೋಡ್ರಿ. ಬದ್ನಿ ಗಿಡ ಹೂ ಬಿಟ್ಟೈತಿದ. ಇದು ಧಾರವಾಡದಾಗ ತೊಗೊಂಬಂದಿದ್ನಲ್ಲ ಅವು ನೋಡ್ರಿ. ಇವು ಈಗ ಕಾಯಿನೂ ಆಗತೈತಿ. ಕಸ ನೋಡ್ರಿ ಎಷ್ಟೈತಿ. ಇದು ಪಡವಲ್ಕಾಯಿದ, ಬಟ್ ಚಲೋ ಬರ್ತೈತಿಲ್ಲ ಗೊತ್ತಿಲ್ಲ. ಯಾಕಂತಂದ್ರೆ ಇಲ್ಲೇನು ಶಕ್ತಿನೇ ಇಲ್ಲ ಮಣ್ಣಿಂದ, ಅದಕ್ಕೋಸ್ಕರ. ನಮ್ದು ನುಗ್ಗೆ ಗಿಡ ಎಷ್ಟು ದೊಡ್ಡದಾಗೈತಿ. ಇಲ್ಲಿ ಪ್ಯಾಷನ್ ಫ್ರೂಟ್ ಅವರು ಸಿಸ್ಟರ್ ಕೊಟ್ಟು ಕಳಿಸಿದ್ರಲ್ಲ ಬೆಂಗಳೂರಿಂದ. ನಾವು ಹತ್ತಂಗಿಲ್ಲ ಏನೋ ಅಂತ ಮಾಡಿದ್ವಿ. ನಾವು ಚಿಗುರು ಹೊಡೆದೈತಿ ಎಲ್ಲ ಹಾಳೈತಿ, ಎಷ್ಟು ಹಾರೇರ ಬಂದು ಬಿದ್ದಾವೆ ಗಾಳಿಗೆ. ಇದು ಏನಂತಾರಪ್ಪ, ತೊಂಬೆಕಾಯಿ ಏನೋ ಹೇಳಿದ್ರೆ ಸಿಸ್ಟರ್, ಅದ್ರದ್ದು. ಇವು ನಮ್ಮ ಕೋಳಿ ಸಲುವಾಗಿ ಅಥವಾ ಏನೇನೋ ಪಾಪ ಇದು ಹುಟ್ಟೈತೆ ಕರೆ, ಅದು ಹೊಳ್ಳೈತೆ ನೋಡ್ರಿ, ಮುರಿದೈತದು. ಯಾಕಂತ ಗೊತ್ತಿಲ್ಲ, ಗಾಳಿಗೆ ಇದಗೈತೆ ಏನು ಮಾಡೈತೇನೋ. ಮತ್ತು ಗುಲಾಬಿ ಗಿಡನ ನಮ್ಮ ತಂದಿದ್ನೆಲ್ಲ ಇದ್ರಾಗ ಊರಾಗಿಂದ ಅವಾಗ ತೊಗೊಂಬಂದು ಕೊಟ್ಟಿದ್ದಾಳಲ್ಲ, ಅದು ಗುಲಾಬಿ ಗಿಡನೂ ಚಿಗ್ತೈತಿ. ಇಲ್ಲಿ ಕಾಣಿಸ್ತೈತಿ ನೋಡ್ರಿ, ಚಿಗ್ತೈತಿ. ಅದಕ್ಕೆ ಹುಳ ಎಲ್ಲ ಬೀಳಾಕತ್ ಬಿಟ್ಟೈತಿ. ಸೀರೆ ಇಲ್ಲಿ ಚಿಗ್ತಿತ್ತು, ಸೀರೆಲ್ಲ ಬಿದ್ದು ಒಣಗೈತಿ. ಅಲ್ಲಿದಂತರೂ ಹತ್ತಲೇ ಇಲ್ಲ ಅದು. ಈ ಮಾವಿನ ಗಿಡ ಐತಿ, ಮಾವಿನ ಗಿಡ ದೊಡ್ಡದಂದ್ರೆ ಅದು ಎಷ್ಟರ ಮಟ್ಟಿಗೆ ಚಲೋ ಬರ್ತೈತೆ ಗೊತ್ತಿಲ್ಲ. ಸದ್ಯಕ್ಕೆ ನಮ್ಮ ಗೊಂಜಾಳ ಹಿಂಗೈತಿ. ಅದ್ರ ತನಿ ದೊಡ್ಡದಾಗಬೇಕಿತ್ತೈತೆ. ಬೀಜ ತುಟ್ಟಿ ಬೀಜ ಹಾಕೇವಿ, ತನಿನ ದೊಡ್ಡ ಆಗಲಿಲ್ಲ ನೋಡ್ರಿ. ತನಿ ಭಾಳ ಅಂದ್ರೆ ಭಾಳ ಸಣ್ಣ. ಅದು ತಲೆ ತೊಳ್ಕೊಂಡೇನಿ. ಮೊನ್ನೆ ಮೆಹಂದಿ ಹಚ್ಕೊಂಡಿದ್ನಿ. ಹಗಲ ಮೇಲೆ ತಲೆ ತೊಳ್ಕೊ ಅಂತಲೇ ಹಗಲ ಮೇಲೆ ಮೆಹಂದಿ ಹೋಗ್ತೈತಿ, ಮತ್ತು ಹಗಲ ಮೇಲೆ ಹಚ್ಕೊಳ್ಳೋದು ಅದನ್ನು. ಪೇರ್ಲಕಾಯಿ ಅಂತೂ ಒಂದೇ ಇಲ್ಲ. ಇಲ್ದಾಗ ತಿನ್ಬೇಕನ್ನಿಸ್ತೈತಿ, ಜನ್ಮಕ್ಕೆ. ಇದ್ದಾಗ ತಿನ್ನೋ ಆಸೆನೇ ಆಗಂಗಿಲ್ಲ. ಮತ್ತು ಮಿಡಿ ಹೂವು ಭಾಳ ಬಿಟ್ಟಾವು. ಇಲ್ಲಿ ಏಕೆ ಅಲಸಂದಿ ಬಳಿ ಊರಿದ್ದೀವಲ್ಲ ನಾವು. ಅಲಸಂದಿಗೆ ಹೂವು ಏನಕ್ಕೈತಿ, ಈ ಮಾಡಾಗತ್ತಲ್ಲ, ಮಾಡಿನ ಸಲುವಾಗಿ ಅಂತ ಅನಿಸ್ತೈತಿ. ಫುಲ್ ಸೀರು ಬಿದ್ದುಬಿಟ್ಟೈತೆ ಅದಕ್ಕೆ. ಔಡ್ಲ ನೋಡ್ರಿ, ಔಡ್ಲ ನಾವಂತೂ ಮಾರಂಗಿಲ್ಲ. ನಮ್ಮ ಮನೇಲಿ ಎಲ್ಲ ಕಿತ್ತಾರೆ ಇದನ್ನು. ಇಲ್ಲಿಗೆಲ್ಲ ಒಡ್ಲಕ್ಕೆ ಕಿತ್ತದ. ಸೂರ್ಯ ಈಗ ಕಾಣಿಸಾಕತ್ತ, ಬಿಸಿಲು ಈಗ ಬೆಳಕತ್ತ, ಚಂದ ಅನ್ಸಾಕತ್ತೈತಿ. ಇವು 17 7 ಉಳ್ದಾವ ನೋಡ್ರಿ. ನಾನು 2-4 ಎನಸ್ಕೊಡ್ದ, ಬರೀ 7 ಉಳ್ದವು. 17 ಪೀಳಿ ಒಳಗೆ 10 ಪೀಳಿ ಹೋದವು. ಮುಂಗ್ಲಿಗೆ ಅಲ್ಲಿ ಇದಕ್ಕೆ ಆರಾಮಿಲ್ದಂಗಾಗಿ ಪಾಪ ಸತ್ತು ಹೋಗುವ. ನಮ್ಮ ಕೋಳಿ ಅಲ್ಲಿ ಮ್ಯಾಗ ನೀಲಿರ್ ಕಟ್ಟೆವಿಲ್ಲ ತಟ್ಟ, ಅಲ್ಲೇ ತತ್ತಿ ಆಗ್ತಾವ. ಈಗ 2 ಅದಾವಲ್ಲೇ. ಹಾಂ, ದವಾಖಾನಿಗೆ ಅಕ್ಕ ಎಲ್ಲಿ ಯಾವಾಗ ಹೋಗೋದು ಏನು ತಾನ? ಯಾವ ದವಾಖಾನಿಗೆ ಹೋಗೋದು ನನಗೂ ಗೊತ್ತಿಲ್ಲ, ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅದು ಯಾವ ಸ್ಪೆಷಲಿಸ್ಟ್ ಹತ್ರ ಅಷ್ಟ ಹೋಗ್ಬೇಕು. ಮತ್ತು ನನಗೂ ಗೊತ್ತಿಲ್ಲ. ನಾನು ಇದೇ ವಿಡಿಯೋದೊಳಗೆ ಕೇಳ್ತೀನಿ. ನನಗೆ ಹೆಂಗಂದ್ರೆ ಈ ಒಂದು ಕಂಟಿನ್ಯೂ ಒಂದು 5 ದಿನ ಅಥವಾ 1 ವಾರ ಆತೇನೋ, 24 hour ತಲೆ ಹೊಡಿತೈತಂದ್ರೆ ಹಿಂಗೆ ಮುಂದೆ ಕಣ್ಣಿನಂತೆಲ್ಲ ಹಚ್ಕಲ್ಲ. ಫುಲ್ ಮ್ಯಾಗ ನೆತ್ತಿ ಏನಿರ್ತೈತಿಲ್ಲ, ಫುಲ್ ಇಡೀ ತಲೆನ ಹೊಡಿತೈತಿ. ರಾತ್ರಿ ಸಹಿತ ನಿದ್ದೆ ಆಗಂಗಿಲ್ಲ, ಏನೂ ಇಲ್ಲ. ಬಾಗಲಕೋಟೆ ಅಥವಾ ಹುಬ್ಬಳ್ಳಿ ಧಾರವಾಡ. ಹುಬ್ಬಳ್ಳಿ ಬೇಡ, ಹುಬ್ಬಳ್ಳಿ ದೂರ ಆಕೈತಿ, ಇರಲಿ. ಹುಬ್ಬಳ್ಳಿ ಧಾರವಾಡ ಅಥವಾ ಬಾಗಲಕೋಟೆ ತಲೆನೋವಿನ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಯಾವ್ದು ಬೆಸ್ಟ್ ಐತೆ ಅಂತ ಹೇಳ್ರಿ. ಯಾರಾದರೂ ತೋರಿಸ್ಕೊಂಡವ್ರು 16 ಮಂದಿ 16 ದವಾಖಾನೆ ಇರಲಿ, ಅದ್ರೊಳಗೆ ಒಂದು ಆಯ್ಕೆ ಮಾಡಿ ಹೋಗಕ್ಕೆ ಬರ್ತೈತಿ. ತಿಳಿತು?
ನಾವು ಅದು ನಮ್ಗೆ ಯಾವ್ದು ಈಸಿ ಐತಿ ಯಾವ ಸಮೀಪ ಐತಿ ಅದನ್ನ ಆಯ್ಕೆ ಮಾಡ್ಕೊಂಡು ನಾವು ಹೋಗೋದಪ್ಪ. ನನ್ನ ಗಂಡ ಇಷ್ಟು ತಿಡ್ಡದಾರ ನೋಡ್ರಿ ಇವತ್ತಿನ. ಮತ್ತು ಈ ಸದ್ಯಕ್ಕಿಲ್ಲ ಇವತ್ತಿಲ್ಲ. ಮತ್ತು ನಂಗೆ ದವಾಖಾನೆ ಯಾವ್ದು ಹಂಗೆ ಈಗ ಯಾವುದೋ ಒಂದು ದವಾಖಾನಿಗೆ ಹೋಗಿ ತೋರಿಸ್ಕೊಂಬಂದ್ರೆ ದುಡ್ಡು ಹಾಳು ಆರಾಮನೂ ಆಗಂಗಿಲ್ಲ. ಇದಿಷ್ಟು ನೋಡ್ರಿ ನನಗೆ ತಲೆನೋವು ಅನ್ನೋದು ನನ್ನ ಲೈಫೆಲ್ಲ ಗೊತ್ತಿರ್ಕಿಲ್ಲ. ಕೆಲವು ತಲೆನೋವು ಸಾಕತ್ತಂದ್ರೆ ಹಿಂಗೆ ಇಲ್ಲಿ ನರ ಹಾರ್ತಿರ್ತಾವೆ, ಇಲ್ಲೆಲ್ಲ ನರ ಫುಲ್ ಹೊಡಿತಿರ್ತೈತೆ ಆಡೋ ಕಡೆ. ಬಟ್ ಹಂಗಲ್ಲ, ನನಗೆ ಇದು ಫುಲ್ ಏನು ಆಲ್ರೌಂಡ್ ಐತಲ್ಲ ಅಲ್ಲೇ ಇಲ್ಲಿ ಹಿಂಗೆ ಕತ್ತಿನಂತೆಲ್ಲ ಇಲ್ಲಿ ಹಿಡಿದು ಕಂಪ್ಲೀಟ್. ಇವಾಗೂ ಸಹಿತ ಮಾತಾಡಕತ್ತೇನೆ ಅಂತಂದ್ರೆ ಈಗ ಹೊಡೆಯಾಗತ್ತಿಲ್ಲ ಅಂತಲ್ಲ, ನಂಗೆ ಹಿಂಗೆ ತಲೆ ಹತ್ಕೋಬೇಕಂತ ಅನಿಸ್ತೈತಿ. 24 hour ಅಂತಂದ್ರೆ ಎಷ್ಟು ಹಿಂಸೆ ಆಗಬಾರ್ದು ನೋಡ್ರಿ. ಆದರೂ ತಡ್ಕೋತೀನಿ ಬಿಡೋಕ್ಕಾಗಿಲ್ಲ, ತಡ್ಕೊಳ್ಳೇಬೇಕು. ಅದಕ್ಕೆ ಹಾಸ್ಪಿಟಲ್ಗೆ ಹೋಗೋಕ್ಕೂ ನನಗೆ ಒಂಚೂರು ಮನಸ್ಸಿಲ್ಲ, ಆದ್ರೆ ಪೇನ್ ತಡ್ಕೊಳಕ್ಕೂ ಆಗಂಗಿಲ್ಲ. ಕೆಲವೊಂದ್ಸಲ ಹತ್ತು ಬಿಡ್ತಾನೆ, ನನಗೆ ಕುಂತ್ಕೊಂಡು ಸಮಾಧಾನ ಆಗೋವರೆಗೂ ಹತ್ತು ಬಿಡ್ತಾನೆ, ಅಷ್ಟು ತಲೆನೋವು. ಅದಕ್ಕೆ ಯಾವುದಾದ್ರೂ ಒಂದು ಬೆಸ್ಟ್ ಹಾಸ್ಪಿಟಲ್ ಇದ್ರೆ ಸಜೆಸ್ಟ್ ಮಾಡಿರಿ ನೋಡೋಣ ಅಂತ. ನಂಗೆ ಯಾವ್ದು ನಿಯರ್ ಆಕೈತಿ ಯಾವ್ದು ಸಮೀಪ ಆಕೈತಿ ಅದರಲ್ಲಿ ಒಂದು ಆಯ್ಕೆ ಮಾಡ್ಕೊಂಡು ಹೋಗಿ ಬರ್ತೇನೆ. ರಾತ್ರಿ ಮಕ್ಕೊಂಡೇ ಇಲ್ಲ ನಾನು ಇವತ್ತು, ಅಷ್ಟು ತಲೆನೋವು ನನಗೆ. ನಾನು ಅಕ್ಕಿ ಹೆಸರು ಮಾಡಾಕತ್ತಿದ್ದು ನೋಡ್ರಿ. ಈ ಸಲ ಅಕ್ಕಿ ಚಲೋ ಬಂದ, ಸ್ವಲ್ಪ ಹೊಲ್ಸಾಟದವ ಅಷ್ಟು ಬಿಟ್ರೆ. ಅನ್ನ ಮಸ್ತ್ ಉದುರಾಗೈತಿ. ಇದು ಭಾಳ ಸಣ್ಣದ ಅಕ್ಕಿ, ಉದ್ದಿಲ್ಲ, ಏನಂತಾರ ಸಣ್ಣದವ. ಈ ಸೋನಾ ಮಸೂರಿ ಮತ್ತು ಜೀರಾ ರೈಸ್ ಇರ್ತಾವಲ್ಲ ಆ ಥರ ಅದಾವ. ಅನ್ನೆಲ್ಲ ಚಲೋ ಆಗ್ತೈತಿ. ಕೆಲವೊಂದ್ಸಲ ರೇಷನ್ ಅಕ್ಕಿ ಬಂದಿರ್ತಾವು, ಯಪ್ಪ ಅನ್ನ ಮಾಡಿದ್ರೆ ಕೆಟ್ಟ ಸ್ಮೆಲ್ ಬರ್ತಿರ್ತೈತಿ. ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯವ್ರಿಗೆ ಗೊತ್ತಲ್ರಿ, ಯಾವಾಗಲೂ ರೇಷನ್ ಅಕ್ಕಿನೇ ತಿನ್ನೋದ. ಹೆಂಗಂತಂದ್ರೆ ರಾಜಕಾರಣಿಗಳು ಸೋನಾ ಮಸೂರಿ, ಜೀರಾ ರೈಸ್, ಬಾಸ್ಮತಿ ರೈಸ್ ತಿಂದು ಅಯ್ಯೋ ನಾವು ಅಕ್ಕಿ ಕೊಡ್ತೇವಲ್ಲ ಅಂತೇಳಿ ರೇಷನ್ ಅಕ್ಕಿ ಇಂಥ ಅಕ್ಕಿ ಬಡವ್ರಿಗೆ ಕೊಡ್ತಾರ. ಮತ್ತು ಅದ್ರೊಳಗೆ ಈಗ BPL ಕಾರ್ಡ್ ಏನೋ ರದ್ದು ಮಾಡ್ಯಾರ ಅಂತೇಳಿ ಎಲ್ಲ ನ್ಯೂಸ್ನಾಗ ಬರ್ತಿತ್ತು. ನಮ್ದಂದ್ರೆ BPL ಕಾರ್ಡ್ ಇಲ್ಲಿ ಬಿದ್ವಿ. ಅಕ್ಕಿ ಚಲೋ ಅದಲ್ಲ, ಹಾಗಾಗಿ ಹೇಳಿ ನಾನು ಚಲೋ ಅದ, ಅನ್ನ ಮಸ್ತ್ ಆಕೈತಿ. ಮತ್ತು ಇನ್ನೊಂದು ವೆಯ್ಟ್ ಲಾಸ್ ಮಾಡೋರು ಈ ರೇಷನ್ ಅಕ್ಕಿ ಬಳಸಬಾರ್ದು ಅಂತ ಹೇಳ್ತಾರೆ. ಅದು ಯಾಕಂತ ನನಗೆ ಗೊತ್ತಿಲ್ಲ. ನನಗೆ ಡಾಕ್ಟ್ರ್ ಹೇಳಿದ್ದೆ, ಹಾಗಾಗಿ ನಾನು ಹೇಳಿದೆ. ಈಗ ದೋಸೆ, ಪಡ್ಡು, ಇಡ್ಲಿ ಮಾಡ್ಬೇಕಾದ್ರೆ ರೇಷನ್ ಅಕ್ಕಿನ ಬೇಕು, ಮಸ್ತ್ ಆಕೈತಿ ಅಂತೇಳಿ. ನಾನು ಒಂದ್ಸಲ ಹಿಂಗೆ ಹಸನ್ ಮಾಡಿ ಇಟ್ಕೊಂಡ್ಬಿಡ್ತೇನೆ. ಹಸನ್ ಮಾಡಿ ಡಬ್ಬಿ ಒಳಗೆ ತುಂಬಿ ಇಟ್ಕೊಂಡೆ ಅಂದ್ರೆ ಅನುಕೂಲ ಆಗ್ಬಿಡ್ತದೆ. ಡೈಲಿ ಅನ್ನ ಮಾಡಲೇಬೇಕಲ್ಲ. ಮುಂಜಾನೆ ಅದಕ್ಕೋಸ್ಕರ ನಾನು ಅನ್ನ ಮಾಡಿರ್ತೀನಿ, ಹೊರಗೆ ಒಲಿ ಹೋಗ್ತೀನಿ ಅಂದ್ರೆ. ಈಗ ಸ್ವಲ್ಪ ಅನ್ನ ಉಣ್ಣೋದು ಕಡಿಮೆ ಅಲ್ಲ ನಾನು, ಹಾಗಾಗಿ ಏನು ಮಾಡ್ತೇನೆ ಅಂದ್ರೆ ಅನ್ನ ಮುಂಜಾನೆ ಮಾಡೋಂಗಿಲ್ಲ. ನಮ್ಮ ಪಪ್ಪಿಗೆ ಸಂಜೆಗೆ ಬೇಕಲ್ಲ, ಸಂಜೆ ಕತಿ ಮಾಡಿರ್ತೇನೆ. ಕಡ್ಡಿ ಕಸ್ರ ಭಾಳ ಇರ್ತಾವೆ. ಈಗೊಂದು 1 ತಿಂಗಳು ಹಿಂದ್ಗಡೆ ಅಂತ ಅನಿಸ್ತತಿ. ನಮ್ಮ ಮನೆಯವರು ಇವಾಗ ಫಸ್ಟ್ ಕೊಟ್ಟು ಬಂದಿದ್ದಾರೇನೋ ಹೆಬ್ಬಟ್ಟು. ನಮ್ಮ ಹುಡುಗರು ತಂದ್ರೆ ಏನೋ ಅವು ಕೆಳಗೆಲ್ಲ ಬಿದ್ದಿದ್ದು ಬಳದ್ ಹಾಕಿರ್ತಾರಲ್ಲ, ಹಂಗಾಗಿ ಸಿಕ್ಕಾಪಟ್ಟಿ ಕಡ್ಡಿ ಕಸೂರು ಯಪ್ಪ. ಅವ್ನ ಅಕ್ಕಿನೂ ನೋಡೋಂಗಿದ್ದರ್ಕಿಲ್ಲ. ಅವನಂದ್ರೂ ತಿನ್ನಲೇ ಇಲ್ಲ. ನಾವು ನಮ್ಮ ಕೋಳಿಗಳಿಗಿನ್ನ ಹಾಕಿದ್ವಿ, ಅವಕ್ಕೂ ಕಾಳು ಬೇಕಲ್ಲ. ಸಂಜೆ ಮುಂದೆ ಏನೇನು ಅಡುಗೆ ಮಾಡ್ಬೇಕಂತ ಗೊತ್ತಿಲ್ಲ. ಕಿರ್ಸ್ಗಾನಿ ಮತ್ತು ಅಥವಾ ರಾಜಗಿರಿ ಯಾವುದಾದ್ರೂ ಒಂದು ಕಿಟ್ಕೊಂಬರ್ಬೇಕಂತ ಅಂದ್ಕೊಂಡೇನಿ. ನೋಡ್ಬೇಕು ಏನಕ್ಕೈತೆ. ನನ್ನ ಫೋನ್ ಹಿಂಗೆ ನೋಡ್ರಿ ವಿಡಿಯೋ ಮಾಡ್ಬೇಕಾದ್ರೆ ಆ ನಮ್ಮನೆ ಕೈ ಕೊಡ್ತದೆ. ಅದು ಯಾಕಂದ್ರೆ ನನ್ನ ಮಿಸ್ಟೇಕ್, ಬಿದ್ದು ಕೈ ಜಾರ್ ಬಿದ್ದು ಹಾಳಾಗ್ಬಿಟ್ಟೈತೆ ಫೋನ್. ಇದು ಹಳ್ಳ ನೋಡ್ರಿ, ಬಿಳಿ ಹಳ್ಳ, ಸೇಮ್ ಅಕ್ಕಿಗತನ. ಅಕಸ್ಮಾತ್ ನಾವು ಎಲ್ಲಿ ಬಿತ್ತಿದ್ದು ಹೊಳ್ಳಿ ಇಲ್ಲಿ ಬಿತ್ತು. ಹಂಗ ಅವಸರ್ಲೆ ಏನಾರ ಹಾಕಿದ್ವಿ ಅಂದ್ರೆ ನಾವು ಕೊಡ್ಕೋಗ್ತದನ್ನ ಅಕ್ಕಿ ಮಾಡಿ ಹಳ್ಳಂತ ಗೊತ್ತಾಗ್ತಲ್ಲ, ಅದಕ್ಕೆ ಹಳ್ಳಂತ ಗೊತ್ತಾಗಂತಲೇ ಮತ್ತು ಸುಮ್ಮನೆ ಬಿಟ್ಟು. ಬಿಳಿ ಹಳ್ಳಿ ಇರ್ತಾವೆ ಸೇಮ್ ಅಕ್ಕಿಗತ್ತೆ ನಾನು. ಹಾಗಾಗಿ ಅವಸರದಾಗ ಗೊತ್ತಾಗಂಗಿಲ್ಲ. ನಾವು ಮುಂಜಾನೆ ಟೈಮ್ನಾಗ ನಾವು ಅನ್ನ ಮಾಡ್ತಿರ್ತೇವಲ್ಲ, ಅವಾಗ ಹಸನ್ ಮಾಡಿ ಇಟ್ಕೊಳಕ್ಕೆ ಆಗಂಗಿಲ್ಲ. ಅವಾಗ ಹಸನ್ ಮಾಡಿ ನಾವು ಅವಸರ ಮಾಡಿ ಹಾಕ್ತೇವಲ್ಲ, ಅದ್ರೊಳಗೆ ನುಸಿ ಮತ್ತು ಕಡ್ಡಿ ಕಸರ ಹಂಗೆ ಹಾಕಿದ್ವಿ ಅಂದ್ರೆ ತಿನ್ನೋ ಮುಂದೆ ಕಡದ್ವಿ ಅಂದ್ರೆ ಯಪ್ಪ ಜೀವನ ಹೋದಂಗೆ ಆಕೈತಿ. ಅದಕ್ಕೋಸ್ಕರ ಒಮ್ಮೆ ಹಿಂಗೆ ಹಸನ್ ಮಾಡಿಟ್ಕೊಂಡ್ಬಿಡೋದು. ಇಷ್ಟ ಅದ ನೋಡ್ರಿ ನಮ್ಮ ಕೋಳಿ. ನೀರು ತೋರಿಸಿದ್ದೀನಿ. ಈಗ ನೀರು ಕುಡಿಸಿ ಕಣಕಿ ಹಾಕಿದ್ದು ನಾನು, ಸೂಪು ಮರ್ತಾ ಬಿಟ್ಟೆ ನಾನು. ಹಾಂ, ಜೇಡು ಬಕೆಟ್ ನೀರು ಕುಡಿತು.
ಮುಂಜಾನೆ ಮೊಸರು ನೀರು ಕುಡ್ದಿತ್ತನ ಲೈಮನ್ಗಳು ಯಾಕ? ನಾನೀಗ ಕಿರ್ಸ್ಕನಿ ಕಿತ್ತುಗೊಳಕಂತ ಬಂದೀನಿ. ಕಡ್ಲಿ ಕೋಳಿ ಸಲುವಾಗಿ ರಾಜಗಿರಿ ಅದು ಕಿರ್ಸ್ಕನೆ ಏನಕ್ಕೆ ಅಂತಂದ್ರೆ ಬಲ್ತಿತ್ತಂದ್ರೆ ಅಷ್ಟು ಪಲ್ಯ ಚಲೋ ಹೋಗಂಗಿಲ್ಲ, ಮತ್ತು ಹೊಟ್ಟೆ ತೊಳ್ಸಕ್ಕೆ ಶುರು ಹೋಗ್ತೈತಿ. ಬಲ್ತೈತೆ ಅಂತ ಅನಿಸ್ತೈತಿ. ಮಣ್ಣಿ ಚಲೋ ಇತ್ತು. ನೋಡೋಣ, ರಾಜಗಿರಿ ಕೇಳೋದಾದ್ರೆ ರಾಜಗಿರಿ ಕೇಳ್ತೀನಿ, ಇಲ್ಲಾಂದ್ರೆ ಕಿರ್ಸ್ಕನ್ನಿ. ಸಂಜಿಕ ಬಿಸಿ ರೊಟ್ಟಿ ಪಲ್ಯ ಮಾಡೋ ಪ್ಲ್ಯಾನ್ ಐತಿ. ಸಂಜೆಗೆ ಆಕ್ಕೈತೆ, ಇಲ್ಲಾಂದ್ರೆ ನಾಳೆ ಮುಂಜಾನೆಗೆ ಆಕ್ಕೈತೆ ಗೊತ್ತಿಲ್ಲ. ಸದ್ಯಕ್ಕೆ ಕಿರ್ಸ್ಕನ್ನಿ ಕೇಳ್ತೇನೆ. ಅದನ್ನು ಅಲ್ಲೇ ಬಿಟ್ಟರೆ ಹೂವು ಆಕ್ಕೈತೆ. ಅದು ಕಿತ್ತ ಆಮ್ಯಾಗ ಅದನ್ನು ಹಾಕೋದಾದ್ರೆ ನಮ್ಮ ಗೌರಿಗೆ ಹಾಕಿಬಿಡ್ತೇನೆ. ಬಾಸ್ಕೆಟ್ ತೊಗೊಂಬಂದಿನಿ, ಸಣ್ಣದು ಪ್ಲಾಸ್ಟಿಕ್ ಬಾಸ್ಕೆಟ್. ಇಲ್ಲಿ ಐತೆ ನೋಡ್ರಿ ಕಿರ್ಸ್ಕನ್ನಿ. ಹಿಂಗೆ ಇಷ್ಟು ಹೂವು ಆಗಬಾರ್ದು. ಇದು ಹೂವು ಆತಂದ್ರೆ ಪಲ್ಯ ಚಲೋ ಆಗಂಗಿಲ್ಲ. ಮಾರ್ಕೆಟಲ್ಲಿ ಹಿಂಗೆ ಸಿಗ್ತೈತೆ ನಮ್ಗೆ ಹೂವಾಗಿದ್ದೇನು. ಮಾರ್ಕೆಟಲ್ಲಿ ಈಗಂದ್ರೂ ಹೈಬ್ರಿಡ್ ಜವಾರಿ ಸಿಗಂಗಿಲ್ಲ. ಇದು ಹೊಳಗೆ ಚಿಗಿತೈತೆ ಅಂತ ಕಲ್ಲು ನೋಡ್ರಿ, ಹಿಂಗೆ ಮಂಡ ಇಲ್ಲ ಮನೆಯಲ್ಲಿಗಳು ಕಟ್ಟಾಗಲ್ತದ. ಬಾಸ್ಕೆಟ್ನಾಗ ಇಟ್ಟ ಹೋಯ್ತು ನೋಡ್ರಿ. ಅದೊಂದು ಚಲೋ ಐತಿ, ಮತ್ತು ಅದರೊಳಗೆ ಅಷ್ಟು ಹೂವು ಏನಾಗಿಲ್ಲ. ಅದಕ್ಕೆ ನೋಡೋಣ, ಸಂಜೆಗಾದ್ರೆ ಒಂದು ಹೊತ್ತಿಗೆಲ್ಲ ನಡೀತೈತಿ. ಇದು ನೋಡ್ದೆ, ಇದಿಷ್ಟು ಫುಲ್ ಹೂವಾಗೈತಿ. ಪಲ್ಯ ಚೂಟ್ಕೊಂಡು ಆಮ್ಯಾಗ ತೊಳೆದು ಮಾಡೋದು ಇದನ್ನು. ಇಷ್ಟಕ್ಕೊಂದು ಕಿತ್ತು ನೋಡ್ರಿ. ಇದ್ರೊಳಗೆ ಎಷ್ಟು ಚಲೋ ಐತೆ ಅದನ್ನು ನೋಡಿ ಸೋಸ್ಕೊಂಡು ಆಮ್ಯಾಗ ಪಲ್ಯ ಮಾಡೋದು ನೋಡ್ರಿ. ಐತೆ ಇದನ್ನು ಸ್ವಚ್ಛ ಮಾಡ್ಕೊಳ್ಳೋಣಂತ ಬರ್ರಿ ಸ್ವಚ್ಛ ಮಾಡ್ತೀನಿ. ಸ್ವಚ್ಛ ಟೈಮ್ 4:25 ಆಗೈತಿ. ಇದು ಕೆಲವೊಂದು ಟೈಮ್ ಇಂಥ ಗಿಡದೊಳಗೆ ಮುಳ್ಳಾಗಿರ್ತಾವಪ್ಪ, ಬಟ್ ಇದು ಹೌದೇನಲ್ಲ ಗೊತ್ತಿಲ್ಲ ನನಗೆ. ನಮ್ಮ ಬೆಕ್ಕಿನ ಮರಿ ಎಲ್ಲಿ ಹೋಗೈತೇನೋ, ಎಲ್ಲ ಹೋಗೈತೇನೋ, ಇಲ್ಲ ಕಾಲ ಬಂತದ. ಬಾಯ್ಲಿ ಬಾ, ಕಾಣಿಸ್ತೈತೆ. ಸದ್ಯಕ್ಕೆ ನಿನ್ನ ಹಿಡಿಯಂಗಿಲ್ಲ, ಪಲ್ಯ ಸೋಸ್ಬೇಕನ್ನ. ನಿನ್ನೆ ಏನು ಮಾಡೈತಂತಂದ್ರದ, ನಾನು ನಮ್ಮ ಮನೆಯವ್ರು ಒಳಗದೇವಿ. ಅದು ಇಲ್ಲಿ ಕಾರ್ ಒಳಗೆ ಬಂದು ಇಲ್ಲಿ ಮ್ಯಾಗ ಹತ್ತಿ, ಇಲ್ಲಿ ಮ್ಯಾಗ ಏನಂತ ನೋಡ್ರಿ ಅದಕ್ಕೆ ನಂಗೆ ಹೆಸರು ಬರಲ್ತ. ಅಲ್ಲಿ ಒಳಗೆ ಹೋಗ್ಬಿಟ್ಟೈತಿ. ನಾವು ಎಲ್ಲ ಹುಡ್ಕಾಡಕತ್ತೀವಿ ನಮ್ಮ ಮನೆಯವರು. ನಾನು ಟ್ರೆಸ್ರಿ ಕೆಳಗೆ ಹುಡುಕಿದ್ವಿ, ಕಾಟ ಬಡ್ಡ್ಯಾಗ ಹುಡುಕಿದ್ವಿ, ಟೇಬಲ್ ಬಡ್ಡ್ಯಾಗ ಹುಡುಕಿದ್ವಿ, ಎಲ್ಲ ಕಡೆ ಹುಡುಕಾಕತ್ತೇವಿ. ಅದು ಬೆಳ್ಳಿ ಅಂದ್ಕುಶ ಬೆಳ್ಳಿ ಆದ್ರೆ ಗೊತ್ತಾಕೈತೆ. ಅದಕ್ಕೆ ಬೆಳ್ಳಿ ಅಂತಂದ್ರೆ ಮ್ಯಾವ್ ಅಂತೈತಿ, ಗೊತ್ತಾಗಲ್ಲ. ಹೊರಗೆ ಬಂದು ಕಾರ್ ಬಡ್ಡ್ಯಾಗ ಹುಡುಕಿದ್ವಿ, ಆಚೆ ಕಡೆ ಮನ್ಯಾಗ ಎಲ್ಲಿ ಕಾಣಿಸೋವಲ್ತ, ಅದ್ರ ಧ್ವನಿ ಒಂದೇ ಕೇಳಿಸಾಕತ್ತೈತಿ. ಮತ್ತು ಈ ಕಡೆ ಕಾರ್ ಲಾಕ್ ತೆಗೆದು ನಮ್ಮ ಮನೆಯವ್ರು ನೋಡಿದ್ರೆ ಅಲ್ಲಿ ಹೋಗಿ ಕುಂತಿರ್ತೈತಿ. ಹಿಂಗೆ ಮನ್ಯಾಗ ಬೆಕ್ಕೊಳತಿ ಸಾಕಿದ್ರಂದ್ರೆ ಸಣ್ಣ ಮರಿಗಳು, ದೊಡ್ಡ ಒಕ್ಕವೇನಿಲ್ಲ ಗೊತ್ತಿಲ್ಲ ನನಗೆ. ಸಣ್ಣ ಮರಿಗಳು ಇದ್ದು ಅಂದ್ರೆ ಹುಷಾರು ನೋಡ್ರಿ. ಯಾಕಂತಂದ್ರೆ ಅವು ಅಲ್ಲಿ ಹೋಗಿ ಇಲ್ಲಿ ಕೆಳಗೆ ಹಿಂಗೆ ಪಾರಾಗಿ ಇಲ್ಲಿ ಮ್ಯಾಗ ಬಂದು ಕುಂತು ಬಿಟ್ಟು ಹೊಳೆ ಅವು ಕೆಳಿಯಾಕನ ಆಗಂಗಿಲ್ಲ. ಈಗ ಅರ್ಜೆಂಟಲ್ಲಿ ನಾವು ಹಂಗೆ ಕಾರ್ ಚಾಲು ಮಾಡಿದ್ವಿ ಅಂದ್ರೆ ಅವಲ್ಲೇ ಸತ್ತ ಬಿಡ್ತಾವ ಪಾಪ. ನಿನ್ನ ಭಾಳ ಹೆದರ್ಸ್ತಪ್ಪ ಇದು ನಮ್ಮ ಬೆಕ್ಕಿನ ಮರಿ. ಹೂ ಆಗ್ಲಾರ್ದ ನೋಡಿ ಚೋಟುಗಳಾಕತ್ತೇನೆ. ಇದನ್ನು ತೊಳಿತೀವಲ್ಲ, ತೊಳೆದಾಗ ನೋಡಿ ಹೂ ಉದಿರ್ತೈತಿ. ಇದು
ಅದ್ರ ಹೂವು ಇತ್ತಂದ್ರೆ ಹೇಳಿಲ್ಲ ಹೊಟ್ಟೆ ತೊಳಸ್ತೈತೆ ಅಂತೇಳಿ. ಇವತ್ತು ರಾತ್ರಿ ಊಟದ ಭರ್ಜರಿ ಆಯ್ತು ನೋಡ್ರಿ. ಸಿಂಪಲ್ ಅಂದರೆ ಆರೋಗ್ಯಕ್ಕೆ ಒಳ್ಳೆಯದು ರೆಸಿಪಿ. ನಾವು ಸಾರಿಗೇರು ಮಾಡಂಗಿಲ್ಲ ಈ ಕಡೆ, ನಮ್ಮ ಕಡೆ ಸಾರು ಮಾಡಂಗೇನೇ ಇಲ್ಲ. ರೊಟ್ಟಿ ಮಾಡ್ತೀವಲ್ಲ, ಹಂಗಾಗಿ ನಾವು ಕಂಪಲ್ಸರಿ ಏನು ಮಾಡ್ತೇವೆ ಅಂದ್ರೆ ತಾಳಿಸ್ತೇವೆ, ಇದನ್ನು ಪಲ್ಯನ ತಾಳಿಸ್ತೇವೆ. ಮಸ್ತ್ ಆಕೈತಿ. ಇವತ್ತಿನ ಲವ್ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋನ ಲೈಕ್ ಮಾಡಿರಿ, ಆದಷ್ಟು ಫ್ರೀ ಇದ್ದಾಗ ನೋಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಕಿರ್ಸ್ಕನಿ ಯಾರಿಗೆಲ್ಲ ಭಾಳ ಇಷ್ಟ ಅಂತ ಕಮೆಂಟ್ ಮಾಡ್ಯಾರ, ಯಾರಿಗೆಲ್ಲ ಫೇವ್ರೇಟ್ ಅಂತ ಕಮೆಂಟ್ ಮಾಡ್ಯಾರ. ಮುಂಜಾನೆ ನಾನು ಏನು ವೆರೈಟಿ ಅಡುಗೆ ಮಾಡಿರ್ಕಿಲ್ಲ, ಹಾಗಾಗಿ ಅದನ್ನೇನು ಶೇರ್ ಮಾಡೋಕ್ಕಾಗಲಿಲ್ಲ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೀನಿ. ಏನೂ ಇಲ್ಲ, ಇವತ್ತಿನ ವ್ಲಾಗಲ್ಲಿ ರೆಸಿಪಿ ಏನು ತೋರ್ಸೋಕ್ಕಾಗಲಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಖಂಡಿತ ರೆಸಿಪಿ ತೋರಿಸ್ತೇನೆ. ಡೈಲಿ ನಮ್ದು ಅದಲ್ರಿ ರೊಟ್ಟಿ ಪಲ್ಯ. ಕೆಲವ್ರಿಗೆ ಅದು ನೋಡಿ ಬೋರ್ ಆಕೈತೆ ಅಂಥೇಳಿ ನಾನು ಜಸ್ಟ್ ಹೊಲದಾಗಿಂದ ಕಿರ್ಸ್ಕನಿ ಪಲ್ಯ ಕಿತ್ಕೊಂಬರೋದು, ಇಷ್ಟು ಹಿಂಗೆ ಫ್ರೆಶ್ ಪಲ್ಯನ ಕಿತ್ಕೊಂಬಂದು ಅದನ್ನು ಆಗ ಅಡುಗೆ ಮಾಡ್ಕೊಂಡು ತಿನ್ನೋದಂತಂದ್ರೆ ಏನು ಎಷ್ಟು ಖುಷಿ ಅಂತ ಅನಿಸ್ತೈತಿ. ಇನ್ನೂ ಭಾಳಷ್ಟು ತರಕಾರಿ ಹಾಕಬೇಕು, ಬಟ್ ನಾವು ಹಾಕಕ್ಕೆ ಹೋಗಂಗಿಲ್ಲ. ನಮ್ಗೆ ಹೆಂಗೆ ಅಂತಂದ್ರೆ ಬ್ಯಾಸ್ಗೆ ಒಳಗೆ ಎಲ್ಲ ಕಡೆ ನೀರಿನ ಸಮಸ್ಯೆ ಭಾಳ ಅಂದ್ರೆ ಭಾಳ ಸಮಸ್ಯೆ ಆಕೈತಿ. ಮತ್ತು ಅದು ಕಬ್ಬಲ್ಲ, ಮತ್ತು ಮನೆ ಮುಂದೆ ಮನೆ ಹಿಂದೆ ನಾವು ಏನಾದರೂ ಮಾಡೋಕೆ ಆಗಂಗಿಲ್ಲ, ಕೋಳಿ ಅದಾವಲ್ಲ ಅದ್ರ ಸಲುವಾಗಿ. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ.